ದಿನ ದಿನಕ್ಕೂ ಮಧ್ಯಪ್ರಾಚ್ಯ ಬಿಕ್ಕಟ್ಟಿನ ಸೈಡ್ ಎಫೆಕ್ಟ್ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ. ಕೊಲ್ಲಿಯಲ್ಲಿ ಯುದ್ಧ ಆಗ್ತಾ ಇದೆ, ಅದರ ಎಫೆಕ್ಟ್ ಮಾತ್ರ ನಮ್ಮ ದೇಶದ ಮೇಲೆ, ನಮ್ಮ ರಾಜ್ಯದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಬೀರ್ತಾ ಇದೆ. ಕೊಡಗು ಜಿಲ್ಲೆ ಬಹುತೇಕ ಕಡೆಗಳಲ್ಲಿ ಪೆಟ್ರೋಲ್ ಡೀಸೆಲ್ ಖಾಲಿಯಾಗಿದೆ. ಮಡಿಕೇರಿ, ಪೊನ್ನಂಪೇಟೆಗಳಲ್ಲೂ ನೋ ಸ್ಟಾಕ್ ಅನ್ನುವಂತಹ ಬೋರ್ಡೇ ರಾರಾಜಿಸ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಸಿಗದೆ ವಾಹನ ಸವಾರರು ಪರದಾಡಿದ್ದಾರೆ. ನೋ ಸ್ಟಾಕ್ ಬೋರ್ಡ್ ಹಾಕಿ ಸುಮ್ಮನೆ ಕುಳಿತ ಬಂಕ್ ಸಿಬ್ಬಂದಿ. ಪೆಟ್ರೋಲು ಇಲ್ಲ, ಡೀಸೆಲು ಇಲ್ಲ, ಸ್ಟಾಕೇ ಇಲ್ಲ. ಹೀಗಿರಬೇಕಾದ್ರೆ ಹೇಗೆ ಕೊಡೋದು? ಹಾಗಾಗಿ ನೋ ಸ್ಟಾಕ್ ಅನ್ನುವಂತಹ ಬೋರ್ಡನ್ನು ಹಾಕಿದ್ದಾರೆ, ಸುಮ್ಮನೆ ಕೂತಿದ್ದಾರೆ. ಪ್ರತಿ ಬಂಕ್ಗೆ ಪ್ರತಿನಿತ್ಯ 1 ಟ್ಯಾಂಕರ್ ಪೆಟ್ರೋಲ್ ಡೀಸೆಲ್ ಬೇಕು. ಆದರೆ ಕೊಲ್ಲಿ ರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಪರಿಣಾಮದಿಂದಾಗಿ ಪೆಟ್ರೋಲ್ ಡೀಸೆಲ್ ಅಭಾವ ಆಗಿದೆ, ಸಿಗ್ತಾ ಇಲ್ಲ. ಪಶ್ಚಿಮ ಏಷ್ಯಾ ರಾಷ್ಟ್ರಗಳಲ್ಲಿ ನಡೀತಿರುವಂತಹ ಯುದ್ಧದ ಪರಿಣಾಮವಾಗಿ ಇಡೀ ವಿಶ್ವದ ಬಹುತೇಕ ರಾಷ್ಟ್ರಗಳಿಗೆ ತೈಲಗಳ ಕೊರತೆ ಆಗಿರೋಂಥದ್ದು ಗೊತ್ತೇ ಇದೆ. ಆದರೆ ಕೊಡಗು ಜಿಲ್ಲೆಯಲ್ಲೂ ಕೂಡ ನಿನ್ನೆ ಸಂಜೆಯಿಂದನೂ ಕೂಡ ಕೊಡಗಿನ ಬಹುತೇಕ ಪಟ್ಟಣಗಳಲ್ಲಿ ಪೆಟ್ರೋಲು ಮತ್ತು ಡೀಸೆಲ್ಗಳಿಗೆ ಹಾಹಾಕಾರ ಶುರುವಾಗಿರೋವಂಥದ್ದು ನೋಡ್ಬೋದು. ಸುವರ್ಣ ನ್ಯೂಸ್ ಕೂಡ ನಿಮಗೆ ಆ ಒಂದು ದೃಶ್ಯಗಳನ್ನು ತೋರಿಸ್ತಾ ಇದೆ. ಮಡಿಕೇರಿ ನಗರ ಏನಿದೆ, ಮಡಿಕೇರಿ ನಗರದ 3 ಪೆಟ್ರೋಲ್ ಬಂಕ್ಗಳಲ್ಲಿ ಈಗಾಗಲೇ ನೋ ಸ್ಟಾಕ್ ಬೋರ್ಡನ್ನು ಹಾಕಲಾಗಿದೆ. ಮಡಿಕೇರಿ ನಗರದಲ್ಲಿ ಈಗ ಪೆಟ್ರೋಲೇ ಸಿಗ್ತಾ ಇಲ್ಲ, ಡೀಸೆಲೇ ಸಿಗ್ತಾ ಇಲ್ಲ ಅನ್ನೋಂಥದ್ದು. ಹೀಗಾಗಿ ಈಗ ವಾಹನ ಸವಾರರು ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿನ್ನೆ ಸಂಜೆಯಿಂದನೇ ಪೊನ್ನಂಪೇಟೆ ತಾಲೂಕಿನ ಉದಿಕೇರಿ ಆಗಿರ್ಬೋದು, ಪೊನ್ನಂಪೇಟೆ ಆಗಿರ್ಬೋದು, ಈ ಭಾಗಗಳಲ್ಲಿ ಪೆಟ್ರೋಲು ಡೀಸೆಲು ಇರಲಿಲ್ಲ. ಹೀಗಾಗಿನೇ ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕಿರೋವಂಥದ್ದು. ಇವತ್ತು ಮಡಿಕೇರಿ ನಗರದ ಪೆಟ್ರೋಲ್ ಬಂಕ್ಗಳಲ್ಲಿ ಕೂಡ ಮಧ್ಯಾಹ್ನದ ನಂತರ ಪೆಟ್ರೋಲು ಮತ್ತು ಡೀಸೆಲ್ಗಳು ಸಂಪೂರ್ಣವಾಗಿ ಖಾಲಿಯಾಗಿರೋವಂಥದ್ದು. ಹೀಗಾಗಿನೇ ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕಲಾಗಿದೆ. ಅಂದರೆ ಇಲ್ಲಿಯ ಸಿಬ್ಬಂದಿ ಹೇಳ್ತಿರೋಂಥದ್ದು, ನಮಗೆ ಈ ಮೊದಲು ನಿತ್ಯ 1 ಟ್ಯಾಂಕರ್ ಪೆಟ್ರೋಲು ಮತ್ತು ಡೀಸೆಲ್ಲು ಬರ್ತಾ ಇತ್ತು. ಆದರೆ ಈ ಯುದ್ಧ ಆದ ನಂತರ ಅದರಲ್ಲೂ ಕೂಡ ಕಳೆದ 1 ವಾರದಿಂದ 3 ದಿನಕ್ಕೆ 1 ಟ್ಯಾಂಕರ್ ಮಾತ್ರನೇ ಪೆಟ್ರೋಲು ಮತ್ತು ಡೀಸೆಲ್ಲು ಬರ್ತಾ ಇದೆ. ಹೀಗಾಗಿ ನಾವು ಪೂರೈಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಒಂದು ಮಡಿಕೇರಿಯಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಹೀಗಾಗಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ಬಳಕೆ ಮಾಡಲಾಗುತ್ತೆ. ಹೀಗಾಗಿ ಸಹಜವಾಗಿಯೇ ಯಥೇಚ್ಛವಾಗಿ ಬಳಕೆ ಆಗುತ್ತೆ. ಸೊ ಇದು ಮತ್ತೊಂದು ಕಡೆ ಪೆಟ್ರೋಲು ಕೊರತೆ ಎದುರಾಗಲಿಕ್ಕೆ ಕಾರಣ ಆಗಿರೋಂಥದ್ದು. ಈಗ ಮಡಿಕೇರಿಯ ಸುತ್ತಮುತ್ತಲಿನ ಜನರಷ್ಟೇ ಅಲ್ಲ, ಪ್ರವಾಸಿಗರಷ್ಟೇ ಅಲ್ಲ, ಮಡಿಕೇರಿಯ ನಗರದ ಜನರೇನಿದ್ದಾರೆ ಅವರು ಕೂಡ ಈಗ ತಮ್ಮ ವಾಹನಗಳಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಇಲ್ಲದೆ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟೋ ಜನರು ತಮ್ಮ ವಾಹನಗಳಲ್ಲಿ ಇಲ್ಲಿಗೆ ಬಂದು ವಾಪಸ್ ಹೋಗ್ತಿರೋಂಥದ್ದು ಕೂಡ ಕಾಣುತ್ತೆ. ಸೊ ಇದು ಟೋಲ್ಗೇಟ್ನಲ್ಲಿರುವಂತಹ ಈ ಪೆಟ್ರೋಲ್ ಬಂಕ್ ಏನಿದೆ ಇದು ಆಗಿರ್ಬೋದು, ಅಥವಾ ಇದ್ರ ಜೊತೆಗೆ ಕೆಳಭಾಗದಲ್ಲಿರುವಂತಹ ಮಂಗಳೂರು ರಸ್ತೆಯಲ್ಲಿರುವಂತಹ ಪೆಟ್ರೋಲ್ ಬಂಕ್ ಆಗಿರ್ಬೋದು, ಇವೆಲ್ಲವೂ ಕೂಡ ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕ್ಕೊಂಡಿರೋಂಥದ್ದು. ಸೊ ಹೀಗಾಗಿ ಜನರು ತಮ್ಮ ವಾಹನಗಳನ್ನು ಚಲಾಯಿಸೋದು ಹೇಗಪ್ಪ ಅನ್ನೋಂತಹ ಆತಂಕದಲ್ಲಿದ್ದಾರೆ. ಕೆಲವರು ಎಲ್ಲೆಲ್ಲೋ ದೂರದಿಂದ ಬಂದು ಇಲ್ಲಿ ಪೆಟ್ರೋಲ್ ಸಿಗುತ್ತೆ, ಇಲ್ಲಿ ಹಾಕ್ಸ್ಕೊಳ್ಳುವ, ಅಥವಾ ಡೀಸೆಲ್ ಸಿಗುತ್ತೆ ಹಾಕ್ಸ್ಕೊಳ್ಳುವ ಅಂತೇಳಿ ಬಂದು ಇಲ್ಲಿ ನೋಡಿದ್ರೆ ಇಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇಲ್ಲದೆ ಈಗ ಪ್ರಯಾಣಿಕರು ಪರದಾಡ್ತಿರೋಂಥದ್ದು ಕೂಡ ಕಾಣಿಸ್ತಾ ಇದೆ. ಕ್ಯಾಮ್ರಾಮ್ಯಾನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.